ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮ್ಮ ಉಪಾಧ್ಯಕ್ಷರು, ನಮ್ಮ ಎಲ್ಲ ನಿರ್ದೇಶಕರು ಸಮ್ಮುಖದಲ್ಲಿ ಜಿಲ್ಲೆಗೆ ನಕಾರಾತ್ಮಕವಾಗಿ ಮುಂಚೆನೇ ಹೋಗಿದ್ದೀವಿ ಅಂತ ನಾನು ಹೇಳೋಕ್ಕೆ ಒಂದು ಸಂತೋಷ ಏರ್ಪಡಿಸ್ತಾ ಇದ್ದೀನಿ. ತುಮಕೂರು ಒಂದು ಇತಿಹಾಸ, ತುಮಕೂರಿನಲ್ಲಿ ಇತಿಹಾಸ ಅಂದರೆ ಹೇಳಿ ತಪ್ಪೇನಾಗೈತೆ. 20% ಡಿವಿಡೆಂಡ್ ಕೊಡ್ತಾ ಇರೋದು ನಾವೇ. ನಮ್ಮ ಏನು ಆಡಳಿತ ಒಂದು ಕಾರ್ಯಕಾರಿ ಮಂಡಳಿ ಒಂದು ಪರಿಶ್ರಮದಿಂದ ಈ ಸತಿ 8,14,00,000 ರೂಪಾಯಿ ಲಾಭಾಂಶ ಬಂದಿದೆ. ಆದ್ದರಿಂದ ಎಲ್ಲರೂ ಸೇರಿ ಇವತ್ತು 20% ನಾವು ಡಿವಿಡೆಂಡ್ ಕೊಡ್ತಾ ಇದ್ದೀವಿ. ದಿನಾಂಕ 18 ಭಾನುವಾರ ಶ್ರೀ ಸಿದ್ಧಿವಿನಾಯಕ ಸೇವಾ ಮಂಡಳಿಯಲ್ಲಿ ನಮ್ಮ ಚಿಕ್ಕಪಟ್ಟಕೆರೆ ಶ್ರೀಗಳವರ ಅಮೃತ ಹಸ್ತದಿಂದ ಅವ್ರ ನೇತೃತ್ವದಲ್ಲಿ ನಮ್ಮ ಸೋಮಣ್ಣನವರಿಗೆ ಆಶೀರ್ವಾದ ಸಹ ನಾವು ಕೇಂದ್ರ ಸರ್ಕಾರದ ಸೋಮಣ್ಣನವರಿಗೆ ಆಶೀರ್ವಾದ ಸಹ ಮಾಡ್ತಾಯಿದ್ದೀವಿ. ಈ 32ನೇ ವರ್ಷದ ಈ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರು ಹಾಗೂ ಈ ಸಂಘದಲ್ಲಿ ಅತ್ಯುತ್ತಮವಾದ ಒಂದು ಸೇವೆ ಮಾಡತಕ್ಕಂಥ ಕೇಂದ್ರ ರಾಜ್ಯದವರ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಅದೇ ಥರ ನಮ್ಮ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವವನ್ನು ಹಿರಿಯರು ಮಾಜಿ ಸಂಸತ್ ಸದಸ್ಯರಾದಂಥ GS ಬಸವರಾಜ್ ಅವರ ನೇತೃತ್ವದಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ. ಪ್ರತಿಭಾ ಪುರಸ್ಕಾರವನ್ನು ನಮ್ಮ MLA ಅವರಾದಂಥ ಶಾಸಕ ಜನಪ್ರಿಯ ನಾಯಕರಾದಂಥ ಶ್ರೀ ಜ್ಯೋತಿ ಅವರಿಂದ ಬಿಡುಗಡೆ ನಾವು ಮಾಡ್ತಾ ಇದ್ದೀವಿ. ಈ 3 ಜನಕ್ಕೆ ನಾವು ಸನ್ಮಾನ ಮಾಡಬೇಕು ಅಂತ ನಮ್ಮ ಬೋರ್ಡ್ನಲ್ಲಿ ಒಂದು ಆಯಿತು. ಯಾರ್ಯಾರಿಗಪ್ಪ ಅಂದರೆ ಒಂದು ಅತ್ಯುತ್ತಮವಾದ ಸಹಕಾರದಲ್ಲಿ ಪಳಗಿರೋರು ಯಾರಪ್ಪ ಅಂದರೆ ಷಡಾಕ್ಷರಿ ಅವರು ಶಾಸಕರು ಟಿಪ್ಪನವರು ಅವ್ರಿಗೊಂದು, ಆಮೇಲಿಂದ ತುಮಕೂರು ಕೈಗಾರಿಕೋದ್ಯಮಿಗಳಾದಂಥ NJ ರುದ್ರಪ್ರಕಾಶ್ ಅವ್ರಿಗೂ ಸಹ ಮಾಡಬೇಕು ಅಂದ್ಕೊಂಡಿದ್ದು. ಅದಕ್ಕೆ ಅದೇ ಥರ ಪತ್ರಿಕಾದಲ್ಲಿ ಯಾರು ಹಿರಿಯರವರಂತೆ ಅವರು ತೂಗ ಅಳವಿಶಪ್ಪನವರು ಸಹ ನಾವು ಮಾಡಬೇಕು ಅಂತ ಇದು ಅಂದ್ಕೊಂಡಿದ್ವಿ. ಅದೇ ಥರ ನಮ್ಮ ಮುಖ್ಯ ಅತಿಥಿಗಳಾಗಿ ಮಾತೃ ಸಂಸ್ಥೆ ಆದಂಥ ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ TB ಶೇಖರ್ ಅವರು ಆಗಮಿಸ್ತಾ ಇದ್ದಾರೆ. ಅದೇ ಥರ ತುಮಕೂರು ಜಿಲ್ಲೆ ಅಖಿಲ ಭಾರತ ವೀರಶೈವ ಲಿಂಗಾಯತರ ಮಹಾಸಭೆಯ ಅಧ್ಯಕ್ಷರಾದಂಥ ಶ್ರೀ ಡಾಕ್ಟರ್ S ಪರಮೇಶ್ವರ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ನಾವು ನಮ್ಮ ಸಂಸ್ಥೆಯಿಂದ ನಾವು ಅವರಿಗೆ ಸ್ವಾಗತಿಸ್ತಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ನಮ್ಮ ಸೊಸೈಟಿಗಳಿಗೆ ತಮಗೆಲ್ಲ ಏನು ನಾನು ಕೊಟ್ಟಿದ್ದೀನಿ, ಹೊಸ ವಾಹನಗಳಿಗೆ ಕೊಡ್ತಾಯಿದ್ದೀವಿ, ಹಳೆ ವಾಹನಗಳಿಗೂ ಕೊಡ್ತಾಯಿದ್ದೀವಿ, ಕಟ್ಟಡ ಇದ್ದವ್ರಿಗೆ ಕೊಡ್ತಾಯಿದ್ದೀವಿ, ಠೇವಣಿ ಕೊಡ್ತಾಯಿದ್ದೀವಿ, ಚಿನ್ನ ಬೆಳ್ಳಿ ಕೊಡ್ತಾಯಿದ್ದೀವಿ, ರಾಷ್ಟ್ರೀಯ ಉಳಿತಾಯ ಕೊಡ್ತಾಯಿದ್ದೀವಿ, ಸಂಬಳ ಆಧಾರಿತ ಸದಸ್ಯರು ಅವ್ರಿಗೆ ಕೊಡ್ತಾಯಿದ್ದೀವಿ, ಸದಸ್ಯರ ಜಾಮೀನು ಮೇಲೆ 10,000 ರೂಪಾಯಿ ಕೊಡ್ತಾಯಿದ್ದೀವಿ, ಸರಕು ಅಡಮಾನಗಳು ಕೊಡ್ತಾಯಿದ್ದೀವಿ, ಸಣ್ಣ ಕೈಗಾರಿಕೆಗಳಿಗೆಲ್ಲೂ ಕೊಡ್ತಾಯಿದ್ದೀವಿ. ಇದು ತುಮಕೂರಿನಲ್ಲಿ ಅತ್ಯುತ್ತಮವಾಗಿ ಕೊಡ್ತಾಯಿದ್ದೀವಿ. ಇನ್ನೊಂದೇನಪ್ಪ ಅಂದರೆ